ಎಲ್ಲರಿಗೂ ನಮಸ್ಕಾರ. ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ. ಈ ವಿಡಿಯೋದಲ್ಲಿ ಬುಡಮೆಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಹುಣಸೆಹಣ್ಣು ಸ್ವಲ್ಪ, ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು, ಎಳ್ಳು 2 ಸ್ಪೂನು, ಒಂದು 4 ಹಸಿಮೆಣಸಿನ್ಕಾಯಿ, ಒಂದು 10 ಬೆಳ್ಳುಳ್ಳಿ ಹೆಸರು, ಒಂದು ಚಮಚ ಜೀರಿಗೆ, ಉಪ್ಪು, ಒಂದು 10 ರಿಂದ 15 ಎಲೆ ಕರಿಬೇವು, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಎಣ್ಣೆ, ಈರುಳ್ಳಿ, ಬುಡಮೆಕಾಯಿ. ಇದು ಈ ಥರ ಇರುತ್ತೆ. ಇದನ್ನು ಸಣ್ಣದಾಗಿ ಈ ಥರ ಹೆಚ್ಕೋಬೇಕು. ಈ ಥರ ಹೆಚ್ಕೊಂಡು ಒಳಗಿನ ಬೀಜ ಎಲ್ಲ ತೆಗೆದುಬಿಡ್ಬೇಕು. ಇದು ಮೆಕ್ಕೆಕಾಯಿ ಅಂತಲೂ ಅಂತಾರೆ, ಬುಡಮೆಕಾಯಿನೂ ಅಂತಾರೆ, ಎರಡೂ ಕರೀತಾರೆ ಇದಕ್ಕೆ. ಮೆಣಸಿನ್ಕಾಯಿ ಹುರ್ಕೊಳ್ಳೋಣ. ಫಸ್ಟು ಸಣ್ಣದೊಂದು ಬಟ್ಲ ಇಟ್ಕೊಂಡಿನಿ, ಒಗ್ಗರಣೆ ಬಟ್ಲ. ಅದ್ರೊಳಗೆ ಮೆಣಸಿನ್ಕಾಯಿ ಹುರ್ಕೊತೀನಿ. ಸ್ವಲ್ಪನೇ, ಒಂದೇ ಒಂದು ಡ್ರಾಪ್ ಎಣ್ಣೆ ಹಾಕಿ ಸಾಕು, ಜಾಸ್ತಿ ಬೇಡ. ಈ ಮೆಣಸಿನ್ಕಾಯಿ ಜೊತೆಗೇ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ ಸ್ವಲ್ಪ, ಅದು ತೋರಿಸಿದ್ನಲ್ಲ ಅಷ್ಟು. ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಒಂದು 4 ಕಡ್ಡಿ ಕರಿಬೇವು ಹಾಕ್ಕೊತೀನಿ, 4 ಎಲೆ ಕರಿಬೇವು. ಇಷ್ಟು ಚೆನ್ನಾಗಿ ಹುರ್ಕೊಳ್ಳೋಣ ಸ್ವಲ್ಪ. ಈಗ ಲೈಟಾಗಿ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ ಮೆಣಸಿನ್ಕಾಯಿ ಬೆಳ್ಳುಳ್ಳಿನ. ಈಗ ಜೀರಿಗೆ ಹಾಕ್ಕೊತಾ ಇದ್ದೀನಿ ಇದಕ್ಕೇನೆ. ಇದನ್ನು ಸ್ವಲ್ಪ ಲೈಟಾಗಿ ಈ ಥರ ಹುರ್ಕೊಳ್ಳೋಣ ಅಷ್ಟೇ ಸಾಕು, ಜಾಸ್ತಿ ಏನು ಬೇಡ. ಈ ಥರ ಈ ಬಿಸಿ ಕಾವಲ್ಲೇ ಆಗಲಿ. ಇದನ್ನು ಗ್ಯಾಸ್ ಬಂದ್ ಮಾಡ್ಕೊತೀನಿ ನಾನು. ಇಷ್ಟಾದರೆ ಸಾಕಿದು. ಒಂದು ಜಾರಿಗೆ ಹಾಕ್ಕೊತೀನಿ ನಾನು. ಇದನ್ನು ಸಣ್ಣದೊಂದು ಜಾರಿಗೆ ಹಾಕ್ಕೊತೀನಿ ನಾನೀಗ. ಅಷ್ಟೊಂದು ಇದೇ ಬಟ್ಲದಲ್ಲೇ ಸ್ವಲ್ಪ ಎಳ್ಳು ಹಾಕ್ಕೊತೀನಿ. 2 ಸ್ಪೂನಷ್ಟು ಎಳ್ಳಿದೆ, ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಹಸಿದು ಹಾಕಿದರೆ ಒಂಥರ ವಾಸನೆ ಬರುತ್ತೆ. ಈ ಥರ ಸ್ವಲ್ಪ ಲೈಟಾಗಿ ಹುರಿದು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅದು ಚಟ್ನಿನೂ. ಸಾಕು, ಈ ಥರ ಸಿಡಿಬೇಕಾದ್ರೆ ಸಾಕಿದು. ಇಷ್ಟಾದ್ಮೇಲೆ ಸಾಕಿದ್ನ ಇದನ್ನ ಹಾಕ್ಕೊಂಡ್ಬಿಡ್ತೀನಿ. ಜಾರಿಗೆ ಹಾಕ್ಕೊತೀನಿ, ಅದೇ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಬರ್ತೀನಿ. ಇದನ್ನು ಎಳ್ಳು ಮೆಣಸಿನ್ಕಾಯಿ ಎಲ್ಲ ಹಾಕಿದ್ನಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲದನ್ನೂ ಹಾಕಿ ಈಗ ಮಿಕ್ಸಿಗೆ ಹಾಕ್ಕೊಂಬರ್ತೀನಿ. ತುಂಬ ನೈಸ್ ಏನು ಬೇಡ, ತುಂಬ ತರಿನೂ ಬೇಡ, ಮೀಡಿಯಮ್ ಇದರಲ್ಲಿ ಮಾಡ್ಕೊಂಬರ್ಬೇಕು. ಇದನ್ನ ಇಷ್ಟು ನೈಸಾಗಿ ರುಬ್ಕೊಂಬಂದಿದ್ದೀನಿ. ಈಗ ಇಷ್ಟೇ ನೈಸ್ ಸಾಕು, ತುಂಬ ನೈಸ್ ಏನು ಬೇಡ. ಇದ್ರ ಜೊತೆಗೇ ಈ ಕಾಯಿ ಹಾಕ್ಬೇಕೀಗ. ಬುಡಮೆಕಾಯಿ ಅನ್ನಲ್ಲ, ಇದನ್ನ ಹಾಕ್ಬಿಟ್ಟು 1-2 ಸುತ್ತಷ್ಟು, ತುಂಬ ನೈಸ್ ಆಗೋದೇನು ಬೇಡ, ದಪ್ಪನೇ ಇರಲಿ. ಅದು ರುಬ್ಕೊಂಬಂದಿದ್ದೀನಿ 2 ಸುತ್ತು. ತುಂಬ ನೈಸ್ ಏನು ಬೇಡ. ಇದು ಬಾಯಿಗೆ ಸಿಗ್ತಾ ಇರಬೇಕು ತಿನ್ನಬೇಕಾದ್ರೆ, ಚೆನ್ನಾಗಿರುತ್ತೆ ಟೇಸ್ಟ್. ಆವಾಗ ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇಷ್ಟು ಎಣ್ಣೆ ಆದರೆ ಸಾಕು. ಎಣ್ಣೆ ಕಾಸಕ್ಕಿಟ್ಟಿದೆ, ಎಣ್ಣೆ ಕಾದಿದೆ. ಜೀರಿಗೆ ಸಾಸಿವೆ ಹಾಕ್ಕೊತೀನಿ. ಒಂದು 4 ಕಡ್ಡಿ ಕರಿಬೇವು ಹಾಕ್ಕೊತೀನಿ, 4 ಎಲೆ ಸಿಡುತ್ತೆ. ಸ್ವಲ್ಪ ಕೆಂಪಾಗಲಿ ಇದು. ಇದಕ್ಕೆ ಹಾಕೋಣ. ಅವಾಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ, ಒಂದು ಬಟ್ಲಕ್ಕೆ ಹಾಕ್ಕೊಂಡಿದ್ದೀನಿ. ಇಷ್ಟಾಗಿದೆ ಇದು. ಸ್ವಲ್ಪ ಮೆತ್ತಗೆ ಬೇಕು ಅಂತಂದರೆ ನೀರು ಹಾಕ್ಕೋಬೋದು, ಇಲ್ಲಾಂತಂದರೆ ಇಷ್ಟಕ್ಕೆ ಬಿಟ್ಕೋಬೋದು. ಇದನ್ನ ಇದ್ರ ಜೊತೆ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಕೆಲವೊಂದು ಟೈಮ್ ನೀರು ಬಿಡುತ್ತೆ ಈರುಳ್ಳಿಗೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕಿದ್ನ. ಈಗ ಇದಕ್ಕೆ ಒಗ್ಗರಣೆ ಹಾಕ್ತೀನಿ ನಾನೀಗ. ಚೆನ್ನಾಗಿ ಮಿಕ್ಸ್ ಮಾಡಿರಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಈರುಳ್ಳಿಗೆಲ್ಲ ಅದಕ್ಕೆ ಹತ್ಕೊಳುತ್ತೆ. ಅವಾಗ ಇಲ್ಲಾಂದರೆ ಹಂಗೆ ಇದ್ಬಿಡುತ್ತೆ. ಈರುಳ್ಳಿನೇ ಒಂದು ಸೈಡು, ಇದೇ ಒಂದು ಸೈಡ್ ಆಗ್ಬಿಡುತ್ತೆ. ಅವಾಗ ಒಗ್ಗರಣೆನೂ ಎಲ್ಲ ಕಡೆ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈ ಥರ ಆದಮೇಲೆ ಸಾಕಿಷ್ಟು. ತುಂಬ ನೀರಿಗೆ ಬೇಕು ಅಂತಂದರೆ ಅದೇ ನೀರು ಹೇಳಿದ್ನಲ್ಲ, ಸ್ವಲ್ಪ ನೀರು ಹಾಕ್ಕೋಬೋದು. ಇಲ್ಲ ಅಂತಂದರೆ ಇಷ್ಟಕ್ಕೆ ಸಾಕು. ಅಂದರೆ ನೀರು ಹಾಕ್ತಲೇ ಇದ್ದರೆ 2 ದಿವಸ ಚೆನ್ನಾಗಿರುತ್ತೆ. ಇದು ನೀರು ಹಾಕಿದ್ರಿಗಿನ್ನ ಜಲ್ದಿ ಹೋಗ್ಬಿಡುತ್ತೆ. ಹಂಗಾಗಿ ನೀರು ಹಾಕೋದು ಬೇಡ. ಇದನ್ನು ಇಷ್ಟಾದ್ಮೇಲೆ ಆಯ್ತಿದು. ಬಿಸಿ ರೊಟ್ಟಿ ಜೊತೆಗೆ, ಸಜ್ಜೆ ರೊಟ್ಟಿ ಜೊತೆಗೆ, ರಾಗಿ ರೊಟ್ಟಿ ಜೊತೆಗೆ, ಅಕ್ಕಿ ರೊಟ್ಟಿ ಜೊತೆಗೆ, ದೋಸೆ ಜೊತೆಗೆ ತಿನ್ನೋಕ್ಕೆಲ್ಲ ಚೆನ್ನಾಗಿರುತ್ತೆ. ಚಪಾತಿಗೆ ಅದಕ್ಕೆಲ್ಲ ನೀವು ಮನೇಲಿ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.